ಯಶಸ್ಸಿಗೆ ಬೇಕಾದ ಸೂತ್ರಗಳು. ನಮ್ಮ ಬದುಕು, ನಮ್ಮ ಜೀವನ ಮೊದಲು ನಮಗೆ ಸಂತೃಪ್ತಿ ಕೊಡುವಂತಿದ್ದರೆ ಆಯಿತು. ನಮ್ಮ ಬದುಕು ಎಲ್ಲರೂ ನೆಚ್ಚಿಕೊಳ್ಳುವಂತಿರಬೇಕು. ಎಲ್ಲರೂ ನಮ್ಮನ್ನು, ನಮ್ಮ ಅದೃಷ್ಟವನ್ನು ನೋಡಿ ಕೊಂಡಾಡಬೇಕು. ಸುತ್ತಮುತ್ತ ಅಕ್ಕಪಕ್ಕ ಎಲ್ಲರೆದುರು ತಾನು ದೊಡ್ಡವನೆನಿಸಿಕೊಳ್ಳಬೇಕು. ಅವರೆದುರು ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶನಕ್ಕಿಡಬೇಕು ಎನ್ನುವುದರೆಲ್ಲದರ ಅಗತ್ಯವಿಲ್ಲ. ಬದುಕಿನ ಕ್ಷಣಗಳನ್ನು ಮೆಲುಕಾಡಿದರೆ ನಮ್ಮ ಮನದಲ್ಲಿ ಅದೊಂದು ನೆಮ್ಮದಿಯ ಭಾವ ತನ್ನಿಂದ ತಾನೇ ಹೊರಸೂಸುವಂತಿದ್ದರೆ ಸಾಕು. ದಿಂಬಿಗೆ ತಲೆ ಆನಿಸಿದಾಗ ಸಾರ್ಥಕ ದಿನವನ್ನು ಕಳೆದ ಸಂತೋಷದ ಛಾಯೆಯ ಮುಗುಳ್ನಗೆಯ ಭಾವ ಮುಖದಲ್ಲಿ ಮಿಂಚಿ ಹೋದರೂ ಸಾಕು. ಅದಕ್ಕಿಂತ ಸಂತೋಷ, ಸಂಭ್ರಮದ ವಿಷಯ ಮತ್ತೊಂದಿಲ್ಲ. ನಮ್ಮ ಮುಖದಲ್ಲಿಯ ಪ್ರಸನ್ನತೆಯನ್ನು ಕಂಡು ನಮ್ಮದೇ ಸುಪ್ತ ಮನಸ್ಸು ಸಂತೃಪ್ತಿಯಿಂದ ಹಾಗೆ ಕಣ್ಮುಚ್ಚಿ ಕಲೆಯುವಂತಿದ್ದರೆ ಆ ನೆಮ್ಮದಿಯ ಭಾವ ವರ್ಣನೆಗೆ ನಿಲುಕದ್ದು. ಆ ಸಂತೋಷದ ಭಾವವನ್ನು ಸ್ವತಃ ಅನುಭವಿಸಿ ಕಲೆಯಬೇಕು. ನೆಮ್ಮದಿಯ ಭಾವ ಇರುವುದು ನಮ್ಮ ಮನದಲ್ಲಿ. ಅದೆಷ್ಟೋ ಕೋಟಿ ಹಣ ಸಂಪಾದಿಸಿದ ಮಾತ್ರಕ್ಕೆ, ಯಾವುದೇ ಒಡವೆ ರೇಷ್ಮೆಯ ಮಡಿವಸ್ತ್ರ ಧರಿಸಿದ ಮಾತ್ರಕ್ಕೆ, ಎಲ್ಲರೂ ಕೊಂಡಾಡಿದ ಮಾತ್ರಕ್ಕೆ, ಹಾಡಿ ಹೊಗಳಿದ ಮಾತ್ರದಿಂದ ಒಂದು ಕ್ಷಣ ನಮ್ಮ ಮನಸ್ಸು ಹಿಗ್ಗಿ ಹೀರೆಕಾಯಿಯಾಗಲೂಬಹುದು. ಬದುಕಿನ ಅಪರಿಮಿತ ಆನಂದದ ಕ್ಷಣಗಳಲ್ಲಿ ಇದು ಒಂದೆಂದು ಅನಿಸಲೂಬಹುದು. ಆದರೆ ಆ ಸಂತೋಷ ಕ್ಷಣಿಕದ್ದು, ತುಂಬ ಸಮಯ ನಿಲ್ಲದದು. ಸುಖ ಜೀವನಕ್ಕೆ ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಬೇಕು ನಿಜ. ಆದರೆ ಅದೊಂದೇ ನೆಮ್ಮದಿಯ ಜೀವನಕ್ಕೆ ಕಾರಣವಲ್ಲ. ಒಮ್ಮೆ ಹಾಗಾಗದಿದ್ದರೆ ಹಾದಿ ಬೀದಿಯ ಬದಿಯ ಜೋಪಡಿಯೊಳಗೆ ಮುಸುಕೊಡೆದು ಮಲಗಿದ ಕುಟುಂಬದ ಪಾಲಿಗೆ ಸಂತೋಷ ಎನ್ನುವುದು ಕೈಗೆಟುಕದ ನಕ್ಷತ್ರವೇ ಆಗಿರುತ್ತಿತ್ತು. ಸಂತೋಷ, ಸಂತೃಪ್ತಿ ಎನ್ನುವುದು ನಮ್ಮ ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಿದುದು. ಇನ್ನೊಬ್ಬರ ತಪ್ಪನ್ನು ಹುಡುಕಿ ಕೆದಕಿ ಬಯಲಿಗೆಳೆದು ರಾಧಾಂತ ಮಾಡುವಷ್ಟು ದೊಡ್ಡದಾಗಿಲ್ಲ ನಮ್ಮ ಜೀವನ. ನಮ್ಮದೇ ತಪ್ಪನ್ನು ಗುರುತಿಸಿಕೊಂಡು ತಿದ್ದಿಕೊಳ್ಳಲಾಗದಷ್ಟು ಚಿಕ್ಕದಾಗಿದೆ ಎಂದರೂ ತಪ್ಪಲ್ಲ. ಒಬ್ಬರನ್ನು ದ್ವೇಷ ಮಾಡುವುದು, ಅವರಲ್ಲಿಯ ಕೆಟ್ಟ ಸ್ವಭಾವವನ್ನು ಗುರುತಿಸಿ ಅವಹೇಳನಕಾರಿ ಮಾಡಿ ನಗುವುದು ದೊಡ್ಡ ವಿಷಯವೂ ಅಲ್ಲ. ಹಾಗೆ ಮಾಡಿದ ಮಾತ್ರಕ್ಕೆ ನಾವೇನು ದೊಡ್ಡ ಮನುಷ್ಯರಾದ ಹಾಗೂ ಅಲ್ಲ. ಅವರಲ್ಲಿಯ ಒಳ್ಳೆಯ ಅಂಶಗಳನ್ನು ಕೊಂಡಾಡಿ ಸುಪ್ತ ಮನದಲ್ಲಿ ಗೌಪ್ಯವಾಗಿರೋ ಒಳ್ಳೆಯತನವನ್ನು ಪ್ರಚೋದಿಸಿ ಒಳ್ಳೆಯವರನ್ನಾಗಿ ಗುರುತಿಸುವುದು ದೊಡ್ಡ ವಿಷಯ. ಕೋಪ ಇದ್ದರೂ ಸಾತ್ವಿಕತೆ ಇರಲಿ. ದೊಡ್ಡ ವಿಷಯವೇ ಆಗಬೇಕೆಂದೇನೂ ಇಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡಿಕೊಳ್ಳುವವರು ಇದ್ದಾರೆ. ಎಡಗೈ ಪಕ್ಕದಲ್ಲಿ ಇರಿಸೋ ನೀರು ಲೋಟವನ್ನು ಬಲಗೈ ಪಕ್ಕದಲ್ಲಿ ಇಟ್ಟರೂ ಸಾಕು, ಅವರಿಗೆ ಕೋಪವೇ. ಒಂದು ಕ್ಷಣ ತಾನು ಸುಮ್ಮನಿದ್ದಿದ್ದರೆ, ವಿವೇಚನೆ ಕಳೆದುಕೊಳ್ಳದಿದ್ದರೆ ಅದೇ ಸಮಯವನ್ನು ಅದೆಷ್ಟು ಸುಂದರವಾಗಿಸಿಕೊಳ್ಳಬಹುದಿತ್ತು. ಕ್ಷಣದ ತಪ್ಪಿನಿಂದ ದಿನಪೂರ್ತಿಯ ಆನಂದವನ್ನು ಕಳೆದುಕೊಂಡೆ ಅಂದುಕೊಳ್ಳುವಾಗ ಮಧ್ಯರಾತ್ರಿಯಾದರೆ, ಬೆಳಿಗ್ಗೆ ಅದೇ ಪುನರಾವರ್ತನೆ ಆಗುವುದಾದರೆ ಪ್ರಯೋಜನವೆಂತು? ಕೋಪ ಮನುಷ್ಯನ ಸಹಜ ಸ್ವಭಾವ. ಹೀಗಿದ್ದು ನಮ್ಮ ಕೋಪ ಸಾತ್ವಿಕದ್ದಾಗಿರಬೇಕು. ವ್ಯಕ್ತಿಯ ಕುರಿತಾಗಿರದೆ ಅದೊಂದು ವಿಷಯದ ಕುರಿತಾಗಿರಬೇಕು. ಹೀಗಿರಬೇಕು, ಹಾಗಿರಬೇಕು, ನಾಳೆಯಿಂದ ನಾನಂದುಕೊಂಡ ಎಲ್ಲ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತೇನೆ. ಇಂತಹ ಕಟ್ಟಳೆಗಳೆಲ್ಲ ನಮ್ಮ ಮನಸ್ಸಿಗೆ ನಿಯಮಿಸಿದ ಮಾತ್ರಕ್ಕೆ ಹಾಗಾಗಲು ಸಾಧ್ಯವೇ ಇಲ್ಲ. ಮನಸ್ಸು ಎನ್ನುವುದು ಮಗುವಿದ್ದಂತೆ.
ಮಗುವಿನ ಕೈಯೊಳಗೆ ಅದ್ಯಾವುದೋ ಒಡೆದು ಚೂರಾದ ಗ್ಲಾಸ್ ಇರುತ್ತದೆ. ಅದು ಅಪಾಯಕಾರಿ ಎಂದು ಆ ಮಗುವಿಗೆ ತಿಳಿಯುವುದಿಲ್ಲ. ಹಿರಿಯರು ಅದನ್ನು ಕಿತ್ತುಕೊಳ್ಳಲು ಹೋದರೆ ಮಗು ರೊಚ್ಚಿಗೇಳುತ್ತದೆ, ಬೇಕೇ ಬೇಕೆಂದು ರಂಪಾಟ ಮಾಡುತ್ತದೆ. ನಾವು ಅದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಷ್ಟು ಮಗುವಿನ ಮುಷ್ಟಿಯ ಬಿಗಿತ ಜಾಸ್ತಿಯೇ ಆಗಿರುತ್ತದೆ. ಅಂಗೈಗೆ ತಗುಲಿ ಗಾಯವಾಗುತ್ತದೆ ಎನ್ನುವುದರ ಅರಿವು ಮಗುವಿಗಿರುವುದಿಲ್ಲ. ಹೀಗೆ ಕಿತ್ತುಕೊಳ್ಳಲು ಪ್ರಯತ್ನ ಮಾಡುವುದರ ಬದಲಾಗಿ ಮಗುವಿನೆದುರು ಚಿಕ್ಕದೊಂದು ಬಲೂನ್ ಹಿಡಿದು ನಿಂತರೂ ಸಾಕು, ಚಾಕೊಲೇಟ್ ಹಿಡಿದರೂ ಸಾಕು, ಅದು ಇದು ಅಂತಲ್ಲ, ಅದರ ಹೊರತಾಗಿ ಭಿನ್ನವಾಗಿರುವ ಇನ್ಯಾವುದೋ ವಸ್ತು ಕಣ್ಣಿಗೆ ಬಿದ್ದರೂ ಮಗುವಿನ ಕೈಯೊಳಗಿದ್ದ ಗ್ಲಾಸಿನ ಚೂರು ತನ್ನಿಂದ ತಾನೇ ನೆಲಕ್ಕುರುಳುತ್ತದೆ. ನಮ್ಮ ಮನಸ್ಸು ಕೂಡ ಹಾಗೆ. ಅದು ಕೆಟ್ಟದ್ದು, ಇದು ಕೆಟ್ಟದ್ದು, ದುಂಬಾಲು ಬಿದ್ದು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂದ ಮಾತ್ರಕ್ಕೆ ಅದರಿಂದ ಹೊರಬರದದು. ಹೊಸದೊಂದು ಕೆಲಸದಲ್ಲಿ ನಿರತವಾದರೆ ತನ್ನಿಂದ ತಾನೇ ಆ ಕೂಪದಿಂದ ಆಚೆ ಬರುತ್ತದೆ. ಮುಗಿಸುವುದಕ್ಕೂ ಮುನ್ನ ಜೀವನದ ಯಶಸ್ಸಿಗೆ ಕಾರಣಗಳು ಹಲವಾರು. ಆದರೆ ಯಾರ ಜೀವನದಲ್ಲಿಯೂ ഇരുಳು ಕಳೆದು ಸೂರ್ಯ ಉದಯಿಸುವಷ್ಟರಲ್ಲಿ ಯಶಸ್ಸಿನ ಗರಿ ಏಟುಕದು. ಒಬ್ಬ ಈಜುಪಟು, ಕವಿ, ಕಲೆಗಾರ, ಕಥೆಗಾರ, ಹಾಡುಗಾರ, ಬಿಸಿನೆಸ್ ವ್ಯಕ್ತಿಗಳೇ ಆಗಿರಲಿ, ಆ ಕ್ಷೇತ್ರದಲ್ಲಿ ಯಶಸ್ಸು ಸಿಕ್ಕಿದೆ ಅಂದರೆ ಅದೆಷ್ಟೋ ವರ್ಷದಿಂದ ದಿನದಲ್ಲಿ ಅತಿ ಹೆಚ್ಚು ಸಮಯವನ್ನು ಅದಕ್ಕೆಂದೇ ಮೀಸಲಿಟ್ಟಿರುತ್ತಾರೆ. ಹಗಲಿರುಳು ಕುಂತಲ್ಲಿ ನಿಂತಲ್ಲಿ ಅವರಿಗೆ ಅದೇ ಧ್ಯಾನವಾಗಿರುತ್ತದೆ. ನಿರಂತರ ಪ್ರಯತ್ನ ಅವರಿಂದ ನಡೆಯುತ್ತಲೇ ಇರುತ್ತದೆ. ಅಷ್ಟೆಲ್ಲ ಎಡಬಿಡದ ನಿರಂತರ ಪ್ರಯತ್ನ ಯಶಸ್ಸಿಗೆ ಹೇಗೆ ಕಾರಣವಾಗಿದೆಯೋ ಹಾಗೆ ಯಶಸ್ಸು ದೊರೆತ ಮೇಲೆ ಅದನ್ನು ಅಷ್ಟೇ ವಿನಯದಿಂದ ಉಳಿಸಿಕೊಂಡು ಹೋಗುವುದು ಕೂಡ ಅತ್ಯವಶ್ಯಕವಾಗಿದೆ. ಧನ್ಯವಾದಗಳು.